ಆಯೋಜಿತವಾದಂತಹ ಸಂಗೀತ ಸಮಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಗುರು ಕೃಷ್ಣಮೂರ್ತಿ, ಈ ಕಾರ್ಯಕ್ರಮದ ನಿರೂಪಕ. ಸ್ನೇಹಿತರೆ, ತಮಗೆಲ್ಲ ತಿಳಿದಂತೆ ಪ್ರತಿ ವರ್ಷ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡಿಗರು ತಮ್ಮ ಮನೆಗಳಲ್ಲೇ ಯುಗಾದಿ ಹಬ್ಬವನ್ನ ಆಚರಿಸುವುದಲ್ಲದೆ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಈ ವರ್ಷ ಈ ಕರೋನಾ ಪರಿಸ್ಥಿತಿಯಿಂದ ನಾವು ನಮ್ಮ ಮನೆಗಳಲ್ಲೇ ಆಚರಿಸ್ಕೊಂಡ್ವಿ. ಆದರೆ ಒಟ್ಟಾಗಿ ಸೇರಿ ಸಮೂಹವಾಗಿ ಯುಗಾದಿ ಹಬ್ಬನ ಆಚರಿಸಕ್ಕೆ ಆಗಲಿಲ್ಲ. ಇದೇ ಉದ್ದೇಶವಾಗಿ ಸ್ಯಾನೋಕಿನ್ ಕನ್ನಡ ಸಂಘ ಯುಗಾದಿಯ ಪ್ರಯುಕ್ತ ನಿಮಗಾಗಿ ಈ ಸಂಗೀತ ಸಮಯ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇವತ್ತು ನಮ್ಮೊಂದಿಗೆ 3 ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಆ 3 ಕಲಾವಿದರು ನಮ್ಮ ಕರ್ನಾಟಕದ ಹೆಮ್ಮೆ. ಬದ್ರಿ ಪ್ರಸಾದ್, ಡಾಕ್ಟರ್ ಅನೀಶ್ ವಿದ್ಯಾಶಂಕರ್ ಹಾಗೂ ಸಂದೀಪ್ ವಸಿಷ್ಠ ಅವರು. ಈ 3 ಜನ ಕಲಾವಿದರಿಗೆ ಯಾವುದೇ ರೀತಿ ಪರಿಚಯ ಬೇಕಾಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಆದರೂ ಕೂಡ ಔಪಚಾರಿಕವಾಗಿ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ ಅಂತ. ಬದ್ರಿ ಪ್ರಸಾದ್ ಅವರು ತಮಗೆ ಗೊತ್ತಿರೋ ಹಾಗೆ ಅತ್ಯಂತ ಪ್ರಖ್ಯಾತ ಹಿನ್ನೆಲೆ ಗಾಯಕ. ತನ್ನ ತಾಯಿ ಎನ್ ಶಾರದಾ ಅವರಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಕಲ್ತ್ಕೊಂಡ್ರು. ನಂತರ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಪ್ರದರ್ಶನಗಳನ್ನು ನೀಡಿದ್ರು. ಇದುವರೆಗೂ ಸುಮಾರು ಸಾವಿರಾರು ಪ್ರದರ್ಶನಗಳನ್ನ ಬದ್ರಿ ಪ್ರಸಾದ್ ಅವರು ನೀಡಿದ್ದಾರೆ. ಸುಮಾರು 400 ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನ ಸಂಗೀತವನ್ನ ಮಾಡಿದ್ದಾರೆ. ಹಾಗೂ 70 ದೂರದರ್ಶನ ಧಾರಾವಾಹಿಗಳಲ್ಲಿ ಕೂಡ ಅವರು ಹಾಡಿದ್ದಾರೆ. ಸುಮಾರು 3000 ಗೀತೆಗಳನ್ನ ಇದುವರೆಗೂ ಅವರು ಧ್ವನಿಮುದ್ರಣ ಮಾಡಿದ್ದಾರೆ. ಬದ್ರಿ ಪ್ರಸಾದ್ ಅವರಿಗೆ 2 ಬಾರಿ ಆರ್ಯಭಟ ಪ್ರಶಸ್ತಿ ದೊರಕಿದೆ. ಪ್ರಖ್ಯಾತ ಸಂಗೀತ ನಿರ್ದೇಶಕರಾದಂಥ AR ರೆಹಮಾನ್ ಅವರೊಂದಿಗೆ ಸಂಗೀತ ಪ್ರದರ್ಶನ ಮಾಡುವಂತ ಅವಕಾಶ ಇವರಿಗೆ ದೊರೆಯಿತು. ಹಾಗೆ ರೇಡಿಯೋ, ಟಿವಿ ಮುಂತಾದ ಮಾಧ್ಯಮಗಳಲ್ಲಿ ಇವರು ಅನೇಕ ಪ್ರದರ್ಶನಗಳನ್ನು ನೀಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಎದೆ ತುಂಬಿ ಹಾಡಿದೇನೋ ಕಾರ್ಯಕ್ರಮದಲ್ಲೂ ಕೂಡ ಇವರು ಜಡ್ಜ್ ಆಗಿ ಬಂದಿದ್ರು. ಹಾಗೂ ಶ್ರೀನಾಥ್ ಅವರ ಸ್ನೇಹದ ಕಡಲಲ್ಲಿ ಕಾರ್ಯಕ್ರಮದಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಬದ್ರಿ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಇರೋದೇ ನಮಗೆ ಒಂದು ಬಹಳ ಸಂತೋಷದ ವಿಷಯ. ನಮ್ಮ 2ನೇ ಕಲಾವಿದರು ಡಾಕ್ಟರ್ ಅನೀಶ್ ವಿದ್ಯಾಶಂಕರ್. ಇವರು ಅತಿ ಸಣ್ಣ ವಯಸ್ಸಿನಲ್ಲೇ 3 ವರ್ಷದ ವಯಸ್ಸಿನಲ್ಲೇ ಅವರ ತಂದೆ ವಿದ್ಯಾಶಂಕರ್ ಅವರಿಂದ ವಯಲಿನ್ ಕಲ್ತ್ಕೊಂಡ್ರು. ನಂತರ 6 ವರ್ಷದ ವಯಸ್ಸಿನಲ್ಲಿ ಅವರು ಪ್ರಥಮ ಪ್ರದರ್ಶನ ನೀಡ್ತಾರೆ. ವಾಕಿಂಗ್ ವಯಲಿನಿಸ್ಟ್ ಅಂತಾನೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಅನೀಶ್ ವಿದ್ಯಾಶಂಕರ್ ಅವರು ನುಡಿಸತಕ್ಕಂಥ ವಯಲಿನ್ ವಾದನ ಬಹಳ ವಿಶೇಷವಾದದ್ದು. ಅದರಲ್ಲೂ ಕೂಡ ನಡೆದಾಡಿಕೊಂಡು ವಯಲಿನ್ ನುಡಿಸೋದು ಒಂದು ವಿಶೇಷವಾದಂಥ ಸಂಗತಿ. ಸುಮಾರು 28 ರಾಷ್ಟ್ರಗಳಲ್ಲಿ ಈಗಾಗಲೇ ಅನೀಶ್ ವಿದ್ಯಾಶಂಕರ್ ಅವರು ತಮ್ಮ ಪ್ರದರ್ಶನ ನೀಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತ ನನಗನ್ಸೋದು ಗ್ಲೋಬಲ್ ಎಕನಾಮಿಕ್ ಸಮಿಟ್ ಹೈದರಾಬಾದ್ನಲ್ಲಿ ನಡೆದಂತಹ ಒಂದು ಸಮ್ಮೇಳನದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಹಾಗೂ ಅಮೆರಿಕಾದ ಅಧ್ಯಕ್ಷ ಆದ ಡೊನಾಲ್ಡ್ ಟ್ರಂಪ್ ಅವರ ಮಗಳು ಇವಾಂಕಾ ಟ್ರಂಪ್ ಇವರ ಪ್ರಸ್ತುತಿಯಲ್ಲಿ ಇವರು ಒಂದು ಪ್ರದರ್ಶನ ನೀಡಿದ್ರು. ಅದಲ್ಲದೇನೆ ಅಮೆರಿಕಾದ ಪೆನ್ಸಿಲ್ವೇನಿಯಾ ಗವರ್ನರ್ ಸಮ್ಮುಖದಲ್ಲಿ ಕೂಡ ಪ್ರದರ್ಶನ ನೀಡಿದ ಪ್ರಥಮ ಭಾರತೀಯ ಡಾಕ್ಟರ್ ಅನೀಶ್ ವಿದ್ಯಾಶಂಕರ್ ಅವರು. ಅತಿ ಚಿಕ್ಕ ವಯಸ್ಸಿನಲ್ಲೇ ಗೌರವಾನ್ವಿತ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರೋದ್ರಲ್ಲಿ ಇವರು ಕೂಡ ಒಬ್ರು. ನಮ್ಮ ಕರ್ನಾಟಕದ ಹೆಮ್ಮೆ ಡಾಕ್ಟರ್ ಅನೀಶ್ ವಿದ್ಯಾಶಂಕರ್. ನಂತರ ನಮ್ಮ 3ನೇ ಕಲಾವಿದರು ಸಂದೀಪ್ ವಸಿಷ್ಠ. ನಿಮಗೆಲ್ಲ ಇವರ ಬಗ್ಗೆ ಗೊತ್ತಿರಬಹುದು. ಬಹುಮುಖ ಪ್ರತಿಭೆಯ ಕಲಾವಿದ. ಇವರು ಸ್ಯಾಕ್ಸೋಫೋನ್ ಮತ್ತೆ ಕೊಳಲು ವಾದನ ಅಲ್ಲದೆ ಕೂಡ ಸಂಗೀತ ಸಂಯೋಜನೆ ಮಾಡ್ತಾರೆ, ಸಂಗೀತ ನಿರ್ಮಾಣ ಮಾಡ್ತಾರೆ, ಸಂಗೀತ ಧ್ವನಿಮುದ್ರಣ ಮಾಡ್ತಾರೆ. ಈಗಾಗಲೇ ಸುಮಾರು 900 ಚಿತ್ರಗಳಲ್ಲಿ ಇವರು ಸಂಗೀತವನ್ನ ಕೊಟ್ಟಿದ್ದಾರೆ. 350 ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳಲ್ಲಿ ಇವರ ಸಂಗೀತಗಳು ಬಂದಿದೆ. ಹಾಗೆ 30 ಟಿವಿ ಟೈಟಲ್ಗಳು ಇದರಲ್ಲೂ ಕೂಡ ಇವರು ತಮ್ಮ ಸಂಗೀತವನ್ನು ನೀಡಿದ್ದಾರೆ. 1500ಕ್ಕೂ ಹೆಚ್ಚು ಲೈವ್ ಪ್ರದರ್ಶನಗಳನ್ನ ಕೂಡ ಇವರು ನೀಡಿದ್ದಾರೆ. ಸಂದೀಪ್ ವಸಿಷ್ಠ ಅವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಾಯಿ ಅವರಿಂದ ಸಂಗೀತ ಪ್ರೇರೇಪಣೆಗೊಂಡು ಸಂಗೀತವನ್ನು ಕಲಿತುಕೊಂಡು ನಂತರ ಅನ್ನದ ಪ್ರಸನ್ನ ಅವರಿಂದ ಕೊಳಲು ವಾದನವನ್ನು ಕಲಿತಾರೆ. ಈ ಅನ್ನದ ಪ್ರಸನ್ನ ಅವರು ಹರಿಪ್ರಸಾದ್ ಚೌರಾಸಿ ಅವರ ಶಿಷ್ಯ.
ಅಂತ ಮಹಾನ್ ಗುರುಗಳ ಹತ್ರ ಅವರು ಕೊಳಲು ವಾದನ ಕಲ್ತ್ಕೊಂಡು ತಮ್ಮ ಪ್ರದರ್ಶನವನ್ನ ಜಗತ್ತಿನಾದ್ಯಂತ ನೀಡಿದ್ದಾರೆ. ಇವತ್ತು ಸಂದೀಪ್ ವಸಿಷ್ಠ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸ್ನೇಹಿತರೆ, ಈ ಮೂವರು ಕಲಾವಿದರು ಇವತ್ತು ನಮಗೆ ಸಂಗೀತದ ರಸದೌತಣವನ್ನು ನೀಡಲಿದ್ದಾರೆ. ಅದನ್ನು ಆಸ್ವಾದಿಸೋಣ. ಬನ್ನಿ, ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಸಂಗೀತ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ವೀಕ್ಷಕರೇ, ಕಾರ್ಯಕ್ರಮದ ಮಧ್ಯದಲ್ಲಿ ನೀವು ನಿಮ್ಮ ವಿಡಿಯೋವನ್ನು ರಿಫ್ರೆಶ್ ಮಾಡಬೇಕಾಗಿ ಬರಬಹುದು. ಸಾಧ್ಯವಾದಷ್ಟು ಅದನ್ನ ನೋಡಿ ಆನಂದಿಸಿ. ಎಲ್ರಿಗೂ ನಮಸ್ಕಾರ. SJKS ಸಂಘದ ಎಲ್ಲರಿಗೂ ಹಾಗೆ ಪ್ರಪಂಚಾದ್ಯಂತ ನೋಡ್ತಾ ಇರೋ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಯುಗಾದಿ ಹಬ್ಬದ ಸಂಗೀತ ಸಮಯ ಈಗ ಶುರುವಾಗ್ತಾ ಇದೆ ನಿಮಗಾಗಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಹೀಗೆ ಕೇಳಿಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಇವಾಗ ಶಾರದೆ ದಯೆ ತೋರಿದೆ ಮಲೆಯ ಮಾರುತ ಚಿತ್ರದ್ದು ನಿಮಗಾಗಿ. ಹ್ರೀಂ 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 ಜಾಪತುಷ್ಟೇ ಹಿಮರುಚಿ ಮುಕುಟೇ ವಲ್ಲಕೀ ವ್ಯಗ್ರಹಸ್ತೆ ಮಾತರ್ಮಾತರ್ನಮಸ್ತೆ. ದಹ ದಹ ಜಡತಾಂ ದೇಹಿ ಬುದ್ಧಿಂ ಪ್ರಶಾಂತ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೆ ಮುಕ್ತಿ ಮಾರ್ಗೇ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದ ಶಾರದೆ ಶುಭ್ರಹಾರೇ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ಮುತ್ತಾರೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ.
ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ ನಿನ್ನ ಕಣ್ಗಳ ಬೆಳಕನು ನನ್ನ ಕಣ್ಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಸೊ ಮುಂದಿನ ಗೀತೆ ನಿಮಗಾಗಿ ಜೊತೆಯಲ್ಲಿ 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 ಇರುವೆನು ಹೀಗೆ ಎಂದು ಜೊತೆಯಲ್ಲಿ ಇರುವೆನು ಎಂದು ಜೊತೆಯಲ್ಲಿ ಇರುವೆನು ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಕೇಳಿದೆ ಜೊತೆಯಲ್ಲಿ ಇರುವೆನು ಎಂದು Hope you're all enjoying it. ಪ್ರೀತಿಯಂದರೇನು ಎಂದು ಈಗ ಅರಿತೆ ಪ್ರೀತಿಯಂದರೇನು ಎಂದು ಈಗ ಅರಿತೆ ಸವಿ ನುಡಿಯಲಿ ಅದು ಅರಳಿತು ಸವಿಗನ್ನ ಸವಿ ಮನಕು ನೀತು ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ ಕೊಡುವೆ ನಿನಗೆ ಪ್ರೀತಿ ಕಾಣಿಕೆ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಪಾಪ ಈಗ ಕೇಳೋಣ ಜೀವನದಿ ಗಂಗೆಯ ತುಂಗೆಯ ಪ್ರೀತಿಯ ಸೋದರಿ ಪಾವನೆ ಪುಣ್ಯ ನದಿ ಬಳುಕುತ ಕುಲುಕುತ ಹರುಷವ ಚೆಲ್ಲುವ ಸಾಗುವ ಧನ್ಯ ನದಿ ಆ ಹೆಜ್ಜೆಯ ಇಟ್ಟಡೆ ಎಲ್ಲವ ಹರಿಸಿ ಕಾಯುವ ಭಾಗ್ಯ ನದಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ
ದೇವನದಿ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ. ಈಗ ನಿಮಗಾಗಿ ಮಹಾಕ್ಷತ್ರಿಯ ಗೀತೆ ಈ ಭೂಮಿ ಬಣ್ಣದ ಬುಗುರಿ. ಹೋ ಓಹೋ ಓಹೋ ಹೋ ಓಹೋ ಓಹೋ ಹೋ ಓಹೋ ಓಹೋ ಹೋ ಓಹೋ ಓಹೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕರು ಈ ಬಾಳು ಸುಂದರ ನಗರಿ ಮೇಲಿದರ ಬೇಟಿಕರು ನಿಂತಾಗ ಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಣೋ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು ಈ ಬಾಳು ಸುಂದರ ನಗರಿ ಮೇಲಿದರ ಬೇಟಿಕಣು. ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಒಲವ ಹಡೆದವರೇ ದೈವ ಕಣೋ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರು ಕಣೋ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು ಈ ಬಾಳು ಸುಂದರ ನಗರಿ ಮೇಲಿದರ ಬೇಟಿಕಣು. ಹಾಗೆ ಮುಂದೆ ಸಾಗ್ತಾ ಪ್ರಣಯರಾಜ ಶ್ರೀನಾಥ್ ಅವರ ಸ್ನೇಹದ ಕಡಲಲ್ಲಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಬಾಳ
ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ. ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ. ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ. ಆಡದೆ ಸೋಲು ರೋಷದೆ ಕಚ್ಚಿದ ಆಡದೆ ಸೋಲು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ ಗಾಯವ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ. ಮುಂದೆ ಸಾಕ್ತಾ ಇದು ಒಂದು ಆಸೆಯ ಭಾವ ಸುಮಧುರ ಗೀತೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಡಿನಲ್ಲಿ ಶತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇದೆ. ಪ್ರೇಮದ ಸೀಮೆಯಲ್ಲಿ ಸೌರವ ತುಂಬಿದ ಕಾಣದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿತು. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಡಿನಲ್ಲಿ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. Okay, coming to the finale, we will go with ಶಂಕರಾಭರಣಂ ಸಾಂಗ್, ಬಿಕಾಸ್ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಶಂಕರಾಭರಣಂ ಸಾಂಗ್ ಹಾಡಿ ಅಂತ. ಸೊ ಶಂಕರಾಭರಣಂ ಫಾರ್ ಯು. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ಪ್ರಾಣಮು ನೀವನೇ
విలక్షణ రాగమే యోగమని ప్రాణము నీవని గానమే నీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమని నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే హిమగిరీంద్రజిత హిమగిరీంద్రసిత కందరా నీల కందరా చుట్టూరెలుగ నీ రుద్రవీణ నిర్మిద్రగానమిది అవధరించరా విరుధరించరా శంకరా నాద శరీరా పరా వేద విహార జీవేశ్వర శంకరా మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారిన శివగంగా పరవశాన శిరసు గంగా ధరకు జారిన శివగంగా నాగానల హరినోములు గంగా ఆనంద వృష్టినే తడవంగా శంకరా నాద శరీరా పరా వేద విహార జీవేశ్వర శంకరా 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 ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಸೊ ಯಾವಾಗಲಾದರೂ ಮುಖತಃ ಭೇಟಿ ಮಾಡೋಣ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಾಕಿಂಗ್ ವಯಲಿನಿಸ್ಟ್ ಡಾಕ್ಟರ್ ಅನೀಶ್ ವಿದ್ಯಾಶಂಕರ್. ಈ ಒಂದು ಅಮೇಝಿಂಗ್ ಸ್ಟ್ಯಾನ್ ವಾಕಿಂಗ್ ಕನ್ನಡ ಸಂಘ ಅವ್ರ ಜೊತೆಗೆ ನಾನು ಲೈವ್ ಬರೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಐಡ್ ಲೈಕ್ ಟು ಥ್ಯಾಂಕ್ ಅಫ್ಕೋರ್ಸ್ ಮೈ ಗುಡ್ ಫ್ರೆಂಡ್ ವಿನಾಯಕ್ ಅವರು ಇಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಾವೀಗ ಜಸ್ಟ್ ನೋಡಿದ್ವಿ ಬದ್ರಿ ಪ್ರಸಾದ್ ಅವರು ಅಮೇಝಿಂಗ್ ಸಿಂಗಿಂಗ್ ಹಾಡ್ಬಿಟ್ಟು ನಮ್ಮನ್ನೆಲ್ಲರಿಗೂ ಎನರ್ಜೈಸ್ ಮಾಡಿದ್ರು. ಸೊ ಈಗ ವಿತೌಟ್ ಎನಿ ಫರ್ದರ್ ಅಡು ವೇಟಿಂಗ್ ಫಾರ್ ಎವ್ರಿ ಒನ್ ಟು ಜಾಯಿನ್ ಇನ್. ಆ್ಯಂಡ್ ಆಸ್ ಸೂನ್ ಆಸ್ ಎವ್ರಿ ಒನ್ ಜಾಯಿನ್ಸ್ ಇನ್ ಐಮ್ ಗೋನ್ ಟು ಸ್ಟಾರ್ಟ್. ನಾನು ಒಂದು ಸಣ್ಣ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ರಾಧಾ. ಸೊ ನಾನು ಈ ಒಂದು ಹಾಡನ್ನ ನಾನು ಬೇರೆ ಬೇರೆ ದೇಶದಲ್ಲಿ ಎಲ್ಲ ಹೋದಾಗ ಈ ಸಾಂಗ್ನ ನಾನು ಫಸ್ಟ್ ನುಡಿಸ್ತಾ ಇದ್ದಿದ್ದು. ಆ್ಯಂಡ್ ಅಫ್ಕೋರ್ಸ್ ನಾನು ಬೇ ಏರಿಯಾಲ್ಲಿ ಬಂದಾಗಲೂ ಇದೇ ಫಸ್ಟ್ ನುಡಿಸಿದ್ದು. ಅದು ಹೇಳ್ತಾ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಸ್ಟ್ಯಾನ್ ವಾಕಿಂಗ್ ಕನ್ನಡ ಸಂಘಕ್ಕೆ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಆ್ಯಂಡ್ ನಮ್ಮನ್ನು ಬದ್ರಿ ಪ್ರಸಾದ್ ಅವರು, ನಾನು, ಸಂದೀಪ್ ಅವ್ರನ್ನ 3 ಜನನು ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತೀನಿ. ಇದು ಏಕದಂತಾಯ ಆಸ್ ಆಲ್ವೇಸ್.
ಒನ್ಸ್ ಅಗೇನ್ ಎಲ್ಲರಿಗೂ ಈ ಒಂದು ಯುಗಾದಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇದು ಡಾಕ್ಟರ್ ಅನೀಶ್ ವಿದ್ಯಾಶಂಕರ್, ವಾಕಿಂಗ್ ವಯಲಿನಿಸ್ಟ್. ಏಕದಂತಾಯ ನಡೀತಿದೆ. ಇಫ್ ಯು ಆರ್ ಜಾಯ್ನಿಂಗ್ ಇನ್, ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿಸ್ ವಂಡರ್ಫುಲ್ ಈವ್ನಿಂಗ್ ಫಾರ್ ಆಲ್ ಆಫ್ ಯು. ಅದು ಏಕದಂತಾಯ ವಕ್ರತುಂಡಾಯ. ಅದು ಬಂದು ನಾನು ನಿಮಗೆ ಮೊದಲೇ ಹೇಳ್ದಂಗೆ, ನಾನು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಥರ ಜನಕ್ಕೆ ನುಡಿಸಿದ್ದೀನೋ, ನಮ್ಮ ಕನ್ನಡದವ್ರು ಮಾತ್ರ ಅಲ್ಲ, ಈವನ್ ವೆನ್ ಐ ಪರ್ಫಾರ್ಮ್ ಫಾರ್ ದ ಗವರ್ನರ್ ಆಫ್ ಪೆನ್ಸಿಲ್ವೇನಿಯಾನು ನಾನು ಇದೇ ಫಸ್ಟ್ ಹಾಡು ನುಡಿಸಿದ್ದು. ಸೊ ಈ ಒಂದು ಹಾಡನ್ನು ನಂದು ಎಂಟೈರ್ ವರ್ಲ್ಡ್ ಅಲ್ಲಿ ಟೂರ್ ಆಗಿದೆ ನನ್ನ ಜೊತೆಗೆ. ಆ್ಯಂಡ್ ಗಣೇಶನ್ ಒಂದು ಕೃತಿ ನುಡಿಸಿ ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನನಗೆ ಈ ಕಾರ್ಯಕ್ರಮಕ್ಕಿಂತ ಮುಂಚೆನೇ ಬೇಜಾನ್ ರಿಕ್ವೆಸ್ಟ್ ಬಂದಿತ್ತು. ನಮ್ಮ ಟೀಮ್ ಸ್ಯಾನ್ ವಾಕಿಂಗ್ ಕನ್ನಡ ಸಂಘದಿಂದ ಒಂದಷ್ಟು ರಿಕ್ವೆಸ್ಟ್ ಬಂದಿತ್ತು. ಸೊ ಅದರಲ್ಲಿ ಒಂದು ರಿಕ್ವೆಸ್ಟ್ ನನಗೆ ಬಂದಿದ್ದು ಒಂದು ಬೇರೆ ಜಾನರ್ದ ಸಾಂಗು. ಬಟ್ ನಾನಿವಾಗ ನಮ್ಮ ಬದ್ರಿ ಪ್ರಸಾದ್ ಅವರು ನಮ್ಮದು ಜೊತೆ ಜೊತೆಯಲ್ಲಿ ಹಾಡನ್ನು ಹಾಡಿದ್ರು ಎಷ್ಟು ಚೆನ್ನಾಗಿ. ಸೊ ನಾನು ಅದನ್ನು ನಿಮ್ಗೆಲ್ಲರಿಗೂ ನುಡ್ಸೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಮೈ ರೆಂಡಿಷನ್ ಆಫ್ ಜೊತೆ ಜೊತೆಯಲ್ಲಿ. ಅದ್ರ ಜೊತೆಗೆ ಒಂದು 2-3 ಹಾಡುಗಳನ್ನು ಮಿಕ್ಸ್ ಮಾಡಿ ನುಡಿಸ್ತೀನಿ. ಸೊ ದಿಸ್ ಇಸ್ ಫಾರ್ ಆಲ್ ಆಫ್ ಯು. ಒಂದು ಮ್ಯಾಶಪ್ ತರ ಇರುತ್ತೆ, ಒಂದಷ್ಟು ಸಾಂಗ್ಸ್ಗಳು ಅದ್ರ ಮಧ್ಯೆ ಇರುತ್ತೆ. ಸೊ ಇಫ್ ಯು ರೆಕಗ್ನೈಸ್ ದ ಸಾಂಗ್ ಕಮೆಂಟ್ಸ್ ಅಲ್ಲಿ ಹಾಕಿ. ಜೊತೆಲಿ ಮೇನ್ ಟ್ರ್ಯಾಕ್ ಇಟ್ಕೊಂಡು ಅದ್ರ ಒಳಗೆ ಬೇರೆ ಬೇರೆ ಹಾಡುಗಳನ್ನ ಕಂಬೈನ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ರೆಕಗ್ನೈಸ್ ದ ಸಾಂಗ್, ಪುಟ್ ಇಟ್ ಅಪ್ ಇನ್ ದ ಕಮೆಂಟ್ಸ್ ಬಿಲೋ and let's enjoy this together.
that was the song ಜೊತೆಯಲ್ಲಿ. ಅದೊಂದು ಈ ಹಾಡು ಅಷ್ಟೇ ಎವರ್ಗ್ರೀನ್ ಸಾಂಗ್, ಆ್ಯಂಡ್ ಐ ಲವ್ ಟು ಪ್ಲೇ ದಿಸ್ ಸಾಂಗ್. there were some small western pieces that were mixed with it in the middle. ಸೊ ನೆಕ್ಸ್ಟ್ ಸಾಂಗಿಗೆ ಹೋಗೋಣ. ಇದನ್ನು ನನಗೆ ರಿಕ್ವೆಸ್ಟ್ ಬಂದಿದ್ದು, ಅನೀಶ್ ಒಂಥರ ನನಗೆ ಬೇರೆ ಥರ ಬೇಕು, ಈ ಹಾಡು ನಾನು ನಿಮಗೆ ಲಾಸ್ಟ್ ಟೈಮ್ ಕೇಳಿದ್ದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ. ಸೊ ದಿಸ್ ಇಸ್ ಡೆಡಿಕೇಟೆಡ್ ಟು ಎವ್ರಿ ಒನ್ ಔಟ್ ದೇರ್, ಆ್ಯಂಡ್ ಐ ನೋ ಇಟ್ಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಎಲ್ಲರಿಗೂ ಈ ಟೈಮಲ್ಲಿ ಮನೇಲಿರೋಕ್ಕೆ, ಆ್ಯಂಡ್ ಐ ಮೀನ್ ವಿ ಆರ್ ಆಲ್ ಇನ್ ದಿಸ್ ಟುಗೆದರ್. ಸೊ let's fight this virus together. Stay at home, stay safe, and enjoy good music as always. So ಈ ಹಾಡಲ್ಲಿ 3 ಹಾಡು ಕಂಬೈನ್ ಆಗಿದೆ. ಇದು ನನಗೆ ಸ್ಪೆಷಲ್ ರಿಕ್ವೆಸ್ಟ್ ಆಗಿ ಬಂದಿದ್ದು. ಇದು ಸ್ವಲ್ಪ ಬೇರೆ ಥರ ಇರುತ್ತೆ. ದಿಸ್ ಇಸ್ ಫಾರ್ ಆಲ್ ಆಫ್ ದೋಸ್ ಆಫ್ ಯು ಹೂ ಹವ್ ಹರ್ಡ್ ಮೀ ಲೈವ್ ಆಲ್ರೆಡಿ, ಯು ಮೈಟ್ ಹವ್ ಹರ್ಡ್ ದಿಸ್, ಬಟ್ ದಿಸ್ ಇಸ್ ಸ್ಪೆಷಲಿ ಫಾರ್ ಯು ಗೈಸ್. ಹ್ಯಾರಿ ಪಾಟರ್, ಗೇಮ್ ಆಫ್ ಥ್ರೋನ್ಸ್, ಆ್ಯಂಡ್ ಆಲ್ಸೋ ಪೈರೇಟ್ಸ್ ಆಫ್ ದ ಕ್ಯಾರಿಬಿಯನ್. ಇದು ಮೂರನ್ನು ಕಂಬೈನ್ ಮಾಡಿ ನಾನು ನುಡಿಸ್ತಾ ಇದ್ದೀನಿ. ಈಗ ಕೇಳಿ. Just give me a second. Okay, let's go. Pirates of the Caribbean, Harry Potter, and Game of Thrones.
ಅದೊಂದು ಸ್ಪೆಷಲ್ ರಿಕ್ವೆಸ್ಟ್ ತೊಗೊಂಡಿದ್ದು ನಾನು. ಎಲ್ಲ ಬೇ ಏರಿಯಾಲಿರೋರ್ಗೂ, ಸ್ಯಾನ್ ವಾಕಿನಲ್ಲಿರೋರು, ಬೇರೆಯವರು ನಮ್ಮ ಅಮೆರಿಕದಿಂದ ಜಾಯಿನ್ ಆಗಿರೋರು, ನಮ್ಮ ಕರ್ನಾಟಕದಲ್ಲಿರೋರು, ಇಂಡಿಯಾಲಿರೋರು, ಬೆಂಗಳೂರಲ್ಲಿರೋರು ಎಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಆ ಒಂದು ಹಾಡನ್ನು ನುಡಿಸಿದ್ದು ನಿಮ್ಮೆಲ್ಲರಿಗೂ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ ಯು ಆರ್ ಕಮಿಂಗ್ ಟು ಮೈ ಫೈನಲ್ ಸಾಂಗ್, ವಿ ಆರ್ 16 minutes ಇನ್. ಏನಂದರೆ ನಾವು ಆ್ಯಸ್ 2 messages ಆ್ಯಕ್ಚುಲಿ. ಒಂದು ಬಂದ್ಬಿಟ್ಟು ನಾವೆಲ್ಲರೂ ಒಟ್ಟಿಗಿರೋಣ ಇದರಲ್ಲಿ, ವಿ ಕ್ಯಾನ್ ಆಲ್ ಫೈಟ್ ದಿಸ್ ವೈರಸ್ ಟುಗೆದರ್. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮದು ಶಾಸ್ತ್ರೀಯ ಸಂಗೀತ ಮತ್ತು ನಮ್ಮದು ಕಲ್ಚರ್ಸ್ ಆಗಿರಲಿ, ನಮ್ಮ ಸಂಗೀತಗಳಾಗಿರ್ಬೋದು, ಹಿಂದೂಸ್ತಾನಿ ಕ್ಲಾಸಿಕಲ್ ಆಗಿರ್ಬೋದು, ತುಂಬ ಡೀಪ್ ರೂಟೆಡ್ ಫಾರ್ಮ್ಸ್ ಆಫ್ ಮ್ಯೂಸಿಕ್ಕು. ಸೊ ನಾವು ಆ ಮ್ಯೂಸಿಕ್ನ ಒಂದ್ಸತಿ ಕಲ್ತ ಮೇಲೆ ಬೇರೆ ದೇಶದಲ್ಲಿ ಯಾವುದೇ ಮ್ಯೂಸಿಕ್ ಇದ್ರೂ ಅದನ್ನು ಕಲಿಬೋದು ಅನ್ನೋದನ್ನ, ಈ ಮೆಸೇಜನ್ನು ನಾನು ಎವ್ರಿ ಟೈಮ್ ನಾನು ನಮ್ಮ ದೇಶದಿಂದ ಹೊರಗೆ ಬಂದಾಗ ನಾನು ಈ ಮೆಸೇಜ್ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಆ್ಯಂಡ್ ಅದೇ ಸೇಮ್ ಮೆಸೇಜ್ ನಾನು ಇದರಲ್ಲೂ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಕಲ್ತಿದ್ದು ಶಾಸ್ತ್ರೀಯ ಸಂಗೀತದ ಮ್ಯೂಸಿಕ್ಕು. ಆ್ಯಂಡ್ ನಮ್ದು ಈ ಪ್ಯಾನಲಿಸ್ಟ್ ಅಲ್ಲಿ ಇವಾಗ ಬದ್ರಿ ಪ್ರಸಾದ್ ಇರ್ಬೋದು, ನಾನಿರ್ಬೋದು, ಸಂದೀಪ್ ಇರ್ಬೋದು, 3 ಜನನು ಬೇರೆ ಬೇರೆ ಥರ ಈ ಮ್ಯೂಸಿಕನ್ನು ಬೇರೆ ಬೇರೆ ದೇಶ ವಿದೇಶಗಳಿಗೆ ತೊಗೊಂಡು ಹೋಗಿದ್ದೀವಿ. ಸೊ ಅದರಿಂದ ನೀವು ಬೇರೆ ಬೇರೆ ದೇಶದಲ್ಲಿರೋರು ನಮ್ಮ ಶಾಸ್ತ್ರೀಯ ಸಂಗೀತಗಳನ್ನ ದಯವಿಟ್ಟು ಕಲಿರಿ. ಆ್ಯಂಡ್ ಈ ಒಂದು ಕಲೆನ, ಆ ಒಂದು ಆರ್ಟ್ ಏನಿದೆಯೋ ಅದು ಈ ಥರ ಟೈಮಲ್ಲಿ ಫೈನಲಿ ವಿ ಫಾಲ್ ಬ್ಯಾಕ್ ಆನ್ ಟು ಆರ್ಟ್. ಆ್ಯಂಡ್ I'm thankful to all the artists out there. I'm thankful to wonderful people. ವಿನಾಯಕ್ ಮತ್ತು ಅವ್ರ ಎಂಟೈರ್ ಟೀಮ್, ಗುರು ಅವ್ರ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ನಾನು ಫೈನಲ್ ಸಾಂಗಿಗೆ ಬರ್ತೀನಿ. ಇದರಲ್ಲಿ ಒಂದು ಹಿಂದಿ ಹಾಡನ್ನು ಇನ್ಕ್ಲೂಡ್ ಮಾಡ್ತೀನಿ. ಇದು ಅನಿಸುತ್ತಿದೆ ಯಾಕೋ ಇಂದು ಮುಂಗಾರು ಮಳೆಯಿಂದ, ಮತ್ತೆ ಸರಿಯಾಗಿ ನೆನಪಿದೆ ಅದೇ ವರ್ಷನು ಬೇರೆ ಥರ ನಮ್ಮ ವೆರಿ ಗುಡ್ ಫ್ರೆಂಡ್ ಅರ್ಜುನ್ ಜನ್ಯ ಅವ್ರು ಮಾಡಿರೋ ಹಾಡು. ಅದ್ರ ಜೊತೆಗೆ ಒಂದು ಹಿಂದಿ ಅರಿಜಿತ್ ಸಿಂಗ್ ಸಾಂಗನ್ನು ಇದರಲ್ಲಿ ಕಂಬೈನ್ ಮಾಡಿ ನಾನು ನುಡಿಸ್ತೀನಿ. ಸೊ ದಿಸ್ ಇಸ್ ಫಾರ್ ಯು. ಇದು ಫಸ್ಟ್ ಸಾಂಗ್ ಬಂದ್ಬಿಟ್ಟು ಸರಿಯಾಗಿ ನೆನಪಿದೆ ಹಾಡಿರುತ್ತೆ. ಸೆಕೆಂಡ್ ಸಾಂಗ್ ಬಂದು ತುಮ್ ಹಿ ಹೋ ಹಾಡಿರುತ್ತೆ, ಅರಿಜಿತ್ ಸಿಂಗ್ ಅವ್ರದ್ದು. ಆ್ಯಂಡ್ 3ನೇ ಹಾಡು ಬಂದ್ಬಿಟ್ಟು ಅನಿಸುತ್ತಿದೆ ಯಾಕೋ ಇಂದು ಮುಂಗಾರು ಮಳೆಯಿಂದ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ಲೈವ್ ಪರ್ಫಾರ್ಮೆನ್ಸ್ ಬೈ ಮೀ. ದಿಸ್ ವಿಲ್ ಬಿ ಮೈ ಫೈನಲ್ ಸಾಂಗ್. ಆ್ಯಂಡ್ ಇದಾದ್ಮೇಲೆ ಐ ಕ್ಯಾಚ್ ಯು ಫಾರ್ ದ ಫೈನಲ್ ಬೈಟ್ ಆ್ಯಂಡ್ ನೆಕ್ಸ್ಟ್ ಆರ್ಟಿಸ್ಟ್ ವಿಲ್ ಟೇಕ್ ಓವರ್. ಸರಿಯಾಗಿ ನೆನಪಿದೆ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಅಗೇನ್. ಆ್ಯಂಡ್ ಈ ಹಾಡನ್ನ ಎಷ್ಟು ಇಮೋಷನ್ಸ್ ಇದೆ ಇದರಲ್ಲಿ ಅಂದರೆ ನಿಮಗೆ ಗೊತ್ತಾಗ್ತಿದೆ. ಐ ಹೋಪ್ ಯು ಕ್ಯಾನ್ ಆಲ್ ಹಿಯರ್ ಮಿ ಫೈನ್. ನೆಕ್ಸ್ಟ್ ಪಾರ್ಟ್ ಆಫ್ ದ ಸಾಂಗ್.
working so hard for us to be at home and be so safe. Thanking all our doctors, our nurses, our police force, all the people who are working so hard when we can stay at home. This song is dedicated to all of them. तुम ही हो ಅನಿಸುತ್ತಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಸೋ ಮಚ್. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಲಾಗಿನ್ ಆಗಿದ್ದಕ್ಕೆ. ಈ ಒಂದು ಕಾರ್ಯಕ್ರಮ ಬದ್ರಿ ಪ್ರಸಾದ್ ಅವರು, ನಾನು, ಸಂದೀಪ್ ಅವರು, ವಿ ಆರ್ ವೆರಿ ಹ್ಯಾಪಿ ಟು ಪರ್ಫಾರ್ಮ್ ಫಾರ್ ಆಲ್ ಆಫ್ ಯು. ನೀವೆಲ್ಲರೂ ಮನೆಯಲ್ಲಿ ಸೇಫ್ ಆಗಿರಿ ಆ್ಯಂಡ್ ಸ್ಟೇ ಅಟ್ ಹೋಮ್ ಅಂತ ಹೇಳ್ತಾ ನಾನು ಇದನ್ನು ನಮ್ಮ ನೆಕ್ಸ್ಟ್ ಆರ್ಟಿಸ್ಟ್ ಸಂದೀಪ್ ವಸಿಷ್ಠಗೆ ಪಾಸ್ ಆನ್ ಮಾಡ್ತೀನಿ. ಬಿಫೋರ್ ಐ ಗೋ, ಮೈ ನೇಮ್ ಇಸ್ ಡಾಕ್ಟರ್ ಅನೀಶ್ ವಿದ್ಯಾಶಂಕರ್. ಐಮ್ ನೋನ್ ಆಸ್ ದ ವಾಕಿಂಗ್ ವಯಲಿನಿಸ್ಟ್. ಯು ಕ್ಯಾನ್ ಆಲ್ವೇಸ್ ಗಿವ್ ಮೀ a follow on Instagram, which is Walking Violinist Official, or on Facebook, which is Anish Violin Vidyashankar. And ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ವಿನಾಯಕ್ ಅವರು, ಸ್ಯಾನ್ ವಾಕಿನ್ ಕನ್ನಡ ಸಂಘ ಮತ್ತು ಅವ್ರ ಎಂಟೈರ್ ಟೀಮ್ನ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೈ ಕಮಿಟ್ಮೆಂಟ್ ಟು ಯು ಈಸ್ ದಟ್ ಒನ್ಸ್ ಇದೆಲ್ಲ ಆದಮೇಲೆ ನಾನು ನಿಮ್ಮ ಸಂಘಕ್ಕೆ ಬಂದು ನಾನು ನಿಮ್ಗೆಲ್ಲರಿಗೂ ನುಡಿಸಿ ಇದೇ ಹಾಡುಗಳನ್ನ ನುಡಿಸ್ಬಿಟ್ಟು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಐ ಹೋಪ್ ಆಲ್ ಆಫ್ ಯು ಎಂಜಾಯ್ಡ್ ಇಟ್. ಒನ್ಸ್ ಅಗೇನ್, ಸ್ಟೇ ಹೋಮ್, ಸ್ಟೇ ಸೇಫ್. ಅನೀಶ್ ವಿದ್ಯಾಶಂಕರ್ ಲಾಗಿಂಗ್ ಆಫ್. ಥ್ಯಾಂಕ್ ಯು. ನಮಸ್ಕಾರ. ಸಂದೀಪ್ ವಸಿಷ್ಠ ನಾನು, ಫ್ಲೂಟ್ ಹಾಗೂ ಸ್ಯಾಕ್ಸಫೋನ್ ಕಲಾವಿದ. ಸ್ಯಾನ್ ವಾಕ್ವಿನ್ ಕನ್ನಡ ಸಂಘ ನಾರ್ತ್ ಕ್ಯಾಲಿಫೋರ್ನಿಯಾದಲ್ಲಿರೋ ಎಲ್ಲರ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನಿಮ್ಮ ಯುಗಾದಿನ ನನ್ನ ಕಡೆಯಿಂದ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಎಂಟರ್ಟೈನಿಂಗ್ ಆಗಿ ಮಾಡೋದು ಅಂತ ನೆಕ್ಸ್ಟ್ 20 ನಿಮಿಷ ಕೊಟ್ಟಿದ್ದಾರೆ ನನಗೆ. ಹೇಗೆ ಮಾಡೋದು ಅಂತ ಡಿಸೈಡ್ ಮಾಡಿ ಆದಷ್ಟು ಕಡಿಮೆ ಮಾತಾಡಿ ಜಾಸ್ತಿ ಮ್ಯೂಸಿಕ್ ಮಾಡೋ ಪ್ಲ್ಯಾನ್ ಇದೆ. ಡೆಫಿನೆಟ್ಲಿ ಐ ವಿಲ್ ಡೂ ಸಮಥಿಂಗ್ ವೆರಿ ಮೋರ್ ಮ್ಯೂಸಿಕಲ್. ಇವತ್ತಿನ ಸ್ಪೆಷಾಲಿಟಿ ಏನಂದರೆ, ಈ ಕಾರ್ಯಕ್ರಮದಲ್ಲಿ ಜಾಸ್ತಿ ಸಾಂಗ್ಸ್ ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರದ
ಹುಟ್ಟುಹಬ್ಬ ಇದೆ ನೆಕ್ಸ್ಟ್ ವೀಕು. ಹಾಗಾಗಿ ಅವರ ಜಾಸ್ತಿ ಸಾಂಗ್ಗಳನ್ನ ನಾನು ನುಡಿಸ್ಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲವುದೆಲ್ಲ ತುಂಬ ಕಷ್ಟವಾದ್ದು ನಾನು ಸ್ಯಾಕ್ಸೋಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಏನಾದ್ರು ಚಿಕ್ಕ ತಪ್ಪುಗಪ್ಪುಗಳಾದರೆ ಒಪ್ಕೊಳ್ಳಿ. ನೆಕ್ಸ್ಟ್ 20 minutes ಈಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ಬಾಸ್, ಗೆಟ್ ರೆಡಿ. ಮೊದಲನೇ ಸಾಂಗು ಅಣ್ಣವ್ರಿಗಾಗಿ. ನೀ ಬಂದು ನಿಂತಾಗ ಅಣ್ಣವ್ರ ಸಾಂಗು. ನೆಕ್ಸ್ಟ್ ಅಣ್ಣವ್ರದ್ದು ಇನ್ನೊಂದು ಬ್ಯೂಟಿಫುಲ್ ಸಾಂಗ್ ಇದೆ, ಯಾವ್ದಂತ ಗೆಸ್ ಮಾಡಿ ನೋಡೋಣ. ಕಣ್ಣು ಥ್ಯಾಂಕ್ ಯು. ನಿಮ್ಮ ಕನ್ನಡ ಸಂಘದವರು SJKSS ಅವರು ರಿಕ್ವೆಸ್ಟ್ ಮಾಡಿದೇನೋ ಸ್ಪೆಷಲ್ ಡೆಡಿಕೇಶನ್ ಜಾರ್ಜ್ ಮೈಕಲ್ ಕೇರ್ಲೆಸ್ ವಿಸ್ಪರ್ ಹಾಗೂ ಕನ್ನಡ ಸಾಂಗ್ ಯಾವುದು ಪರವಶನ, ಅದನ್ನು ಮಿಕ್ಸ್ ಮಾಡಿ ಏನಾದ್ರು ಮಾಡಕ್ಕಾಗತ್ತಂತ ರಿಕ್ವೆಸ್ಟ್ ಮಾಡಿದ್ರು ಲಾಸ್ಟ್ ಮಿನಿಟ್ ಟುಡೇ ಮಾರ್ನಿಂಗ್. ಸೊ ಏನು ಒಂದಷ್ಟು ಆದಷ್ಟು ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಲೆಟ್ಸ್ ಎಂಜಾಯ್. ಇದಕ್ಕೆ ಯಾವ ಸಾಂಗ್ ಹೇಳಿ? ಕನ್ನಡ ಸಾಂಗು ಪರವಶನಾದ.
ವುಡ್ ವಿಂಡ್ ನುಡ್ಸೋಕ್ಕೆ ಸಖತ್ ಎನರ್ಜಿ ಬೇಕು. ಅದು ಅರ್ಲಿಂದ ಮಾರ್ನಿಂಗ್ ನಾನೊಂದು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನುಡ್ಸೋಕ್ಕೆ ಎಲ್ಲ ಎನರ್ಜಿ ಎಲ್ಲ ಹೋಗ್ತಾ ಇದೆ. ಸೊ ಮೀನ್ ವಾಯಿಲ್ ಒಂದು ನಿಮಿಷ ಬ್ರೇಕ್ ಬದಲು ಏನಾದ್ರು ಒಂದು ಮಾಡೋಣ ಅನಿಸ್ತಾ ಇದೆ. ಏನು ಮಾಡೋಣ ಅಂದರೆ SJK ಸಂಘದವ್ರಿಗೆ ಹಾಗೂ ಈ ಲೈವ್ ನೋಡ್ತಾರೆ ಎಲ್ಲರಿಗೂ ಒಂದು ಚಿಕ್ಕ ಸ್ಪರ್ಧೆ. ಏನಂದರೆ ಇವಾಗ ನೆಕ್ಸ್ಟ್ 4 ಸಾಂಗ್ ಚಿಕ್ಕದಾಗಿ ನುಡಿಸ್ತೀನಿ. ಯಾವ ಸಾಂಗ್ ಅಂತ ನೀವು ಇನ್ ಆರ್ಡರ್ ಬರೆದು ಟೆಕ್ಸ್ಟ್ ಮಾಡಿ ಇಲ್ಲಿ ಕಾಮೆಂಟಲ್ಲಿ ಹಾಕಬೇಕು. ಆ ಸಂಘದ ಒಂದಷ್ಟು ಕಾರ್ಯದರ್ಶಿಗಳು ಅವರಿಗೆ ಅಧ್ಯಕ್ಷರಿಗೆ ಅವ್ರಿಗೆ ಚಿಕ್ಕ ಕೆಲಸ ಏನಂದರೆ, ಯಾರು ಫಸ್ಟು ಕ್ಲೀನಾಗಿ ಆರ್ಡ್ರಲ್ಲಿ ನಾನು ನುಡಿಸೋ ಸಾಂಗ್ನ ಬರೀತಾರೋ ಅವ್ರಿಗೆ 1, 2, 3 ಆರ್ಡ್ರಲ್ಲಿ ಏನಾದ್ರು ಬೆಸ್ಟ್ ಪ್ರೈಸ್ ಕೊಡಿ ಸರ್, ಇಲ್ಲ ಲ್ಯಾಂಬೋರ್ಗಿನಿ ಇಲ್ಲ ಮರ್ಸಿಡೀಸ್ ಏನಾದ್ರು. ವಿನಾಯಕ್ ಅವರೇ, ಇದು ನಿಮ್ಮ ಜವಾಬ್ದಾರಿ. ಗಿರಿನೋ ಅಥವಾ ರಾಜೇಶ್ ಇಲ್ಲ ಇನ್ಯಾರು ಸಂಘದವರು ಮ್ಯಾನೇಜ್ ಮಾಡಿ ಇದನ್ನು ಯಾರು ಬೆಸ್ಟ್ ಬೇಗ ಕಳಿಸ್ತಾರೆ ಪರ್ಫೆಕ್ಟ್ ಆನ್ಸರ್ನ ಅವ್ರಿಗೆ ಕೊಡಬೇಕಿದು. ನೆಕ್ಸ್ಟ್ 4 ಸಾಂಗ್ ಫ್ಲೂಟಲ್ಲಿ ನುಡಿಸ್ತೀನಿ, ಆಮೇಲೆ 4 ಸಾಂಗ್ ಸ್ಯಾಕ್ಸೋಫೋನ್. ಸೊ ಟೋಟಲಿ 8 ಸಾಂಗು ಆರ್ಡ್ರಲ್ಲಿ ಯಾವ ಸಾಂಗ್ ಅಂತ ಕಂಡುಹಿಡಿದು ಟೆಕ್ಸ್ಟಲ್ಲಿ ಕಳಿಸ್ಬೇಕು. ಕರೆಕ್ಟಾಗಿ ಕಳಿಸಿದವ್ರಿಗೆ ಪ್ರೈಸ್ ಕೊಡ್ತಾರೆ ವಿನಾಯಕ್ ಅವರು. SJK ಸಂಘದಿಂದ ನಿಮ್ಗೆಲ್ಲರಿಗೂ ಪ್ರೈಸ್ ಸಿಗುತ್ತೆ. ಸೊ ಫಸ್ಟ್ ಸಾಂಗ್ ಯಾವುದು ಅಂತ ಹೇಳಿ. ಸಾಂಗ್ ನಂಬರ್ 1. ಇದು ಸಾಂಗ್ ನಂಬರ್ 1 ಆಯ್ತು. ಸಾಂಗ್ ನಂಬರ್ 2. ಈಸಿ ಸಾಂಗು ಗೊತ್ತಾಯ್ತಲ್ಲ. 3ನೇದು ಇನ್ನೂ ಈಸಿ, ಆದರೆ ನಾನು ಫಸ್ಟ್ ಲೈನ್ ನೋಡ್ಸಲ್ಲ, ಚರಣದಿಂದ ನೋಡಿಸ್ಬಿಡ್ತೀನಿ. ನೋಡೋಣ ಕಂಡು ಹಿಡಿತೀರಾ. ಸಾಂಗ್ ನಂಬರ್ 3. ನೆಕ್ಸ್ಟ್ ನುಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಇದೊಂದು ಸರ್ಪ್ರೈಸ್ ಇರಲಿ, ಯಾವುದು ಅಂತ ಹೇಳಿ. 3 ಆಯ್ತಲ್ವಾ. ಸಾಂಗ್ ನಂಬರ್ 4. ಇದೊಂದು ಸ್ವಲ್ಪ ಲೇಟೆಸ್ಟ್, ಹೊಸದು. ಸೊ ಗೊತ್ತಾಯ್ತು. 4 ಸಾಂಗು ಫ್ಲೂಟಲ್ಲಿ ನುಡಿಸಿದ್ದೀನಿ, ಯಾವುದು ಅಂತ ಆರ್ಡರ್ ಕಳಿಸಿ. ಅಷ್ಟೊಂದು ಸ್ಯಾಕ್ಸೋಫೋನ್ ರೆಡಿ. ಮುಂಚೆನೇ ಹೇಳ್ದಂಗೆ ಅಣ್ಣವ್ರದ್ದೇ ಜಾಸ್ತಿ ನೋಡ್ಸೋಣ. ಇದನ್ನು ಅಣ್ಣವ್ರ ಸಾಂಗು ಕ್ಲೂ ಕೊಡ್ತಾ ಇದ್ದೀನಿ ಸ್ಯಾಕ್ಸೋಫೋನಲ್ಲಿ. ಸಾಂಗ್ ನಂಬರ್ 5.
ಗೊತ್ತಾಗಿದೆ ಅನ್ಕೊಂಡಿರ್ತೀನಿ. ಟೈಪ್ ಮಾಡಿ ಏನು ಬಿಡಬೇಡಿ. ನೆಕ್ಸ್ಟ್ ಸಾಂಗ್ ನಂಬರ್ 6. ಇದು ಅಣ್ಣವ್ರದೇ. ಸಾಂಗ್ ನಂಬರ್ 6 ಆಯ್ತು. ನೆಕ್ಸ್ಟ್ ಶಂಕರ್ ನಾಗ್ ಅವ್ರದ್ದು ಒಂದು ಸಾಂಗು, ಬ್ಯೂಟಿಫುಲ್ ಸಾಂಗ್. ಯಾವ್ದಂತ ಕಂಡಿಡಿ. ಸಾಂಗ್ ನಂಬರ್ 7 ಆಯ್ತು. ಲಾಸ್ಟ್ ಸಾಂಗು ಯಾವ್ದು ಮಾಡೋಣ? ರವಿಚಂದ್ರನ್ ಅವ್ರದ್ದು ಸೂಪರ್ ಡೂಪರ್ ಹಿಟ್ ಸಾಂಗ್. ಇದು ಗೊತ್ತಿಲ್ಲ ಅನ್ನಕ್ಕೆ ಯಾರು ಸಾಧ್ಯನೇ ಇಲ್ಲ ಕನ್ನಡದವರು. ಓಕೆ, 8 ಸಾಂಗ್ ನೋಡ್ಸಿದ್ದೀನಿ. 4 ಫ್ಲೂಟಲ್ಲಿ, 4 ಸ್ಯಾಕ್ಸಫೋನ್ನಲ್ಲಿ. ಯಾರು ಕರೆಕ್ಟಾಗಿ ಇನ್ ಆರ್ಡರ್ ಕರೆಕ್ಟಾಗಿ ಬರೆದು ಕಳಿಸ್ತಿರೋ ಸಂಘದ ವತಿಯಿಂದ ನಿಮಗೆ ಸೂಪರ್ ಡೂಪರ್ ಗಿಫ್ಟ್ ಬರುತ್ತೆ. ಯುಗಾದಿಗೋಸ್ಕರ ವಿನಾಯಕ್ ಅವರೇ ರೆಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ರಿಕ್ವೆಸ್ಟ್ ಇದೆ. ಬಾನಿಗೊಂದು ಅಂತ ಒಂದು ಸಾಂಗ್ ಕೇಳಿದ್ದಾರೆ. ಅದೊಂದು ಆದ್ಮೇಲೆ ಎವ್ರಿಬಡಿ ಹ್ಯಾಸ್ ಟು ಗೆಟ್ ಅಪ್ and dance for next 10 minutes. Next 10 minutes is definitely a dance floor. ನಿಮ್ಮ ಮನೇಲಿ ಯಾರಿದ್ರು, ನಿಮ್ಮ ಪಕ್ಕದಲ್ಲಿ ಮಕ್ಕಳಿದ್ರೆ ಮಕ್ಕಳು, ಹೆಂಡ್ತಿದ್ರೆ ಹೆಂಡ್ತಿಲ್ಲ, ಪಕ್ಕದವರಿದ್ರು ಯಾರಿದ್ರು ಓಕೆ, ಹೇಳ್ಕೊಂಡು ಬನ್ನಿ, ಡಾನ್ಸ್ ಮಾಡ್ಬೇಕು. ಓಕೆ, ಯಾಕೆಂದ್ರೆ ಯುಗಾದಿ ಇಷ್ಟೋ ತನಕ ಎಲ್ಲ ಮೆಲಡಿ ಸಾಂಗ್ಗಳು ಬದ್ರಿ ಪ್ರಸಾದ್ ಅವರು, ಅನೀಶ್ ಅವ್ರು ನುಡಿಸಿದ್ದಾರೆ. ಇವಾಗ ಪಾರ್ಟಿ ಟೈಮ್. ಲಾಸ್ಟ್ ಸಾಂಗ್ ಒಂದು ರಿಕ್ವೆಸ್ಟ್ ನೋಡಿಸ್ತೀನಿ, ಆಮೇಲೆ ಇಟ್ಸ್ ಪಾರ್ಟಿ. ಇವತ್ತಿನ ಪರಿಸ್ಥಿತಿಗೆ ನಮ್ಮ ತಪ್ಪೇ ಕಾರಣ ಅನಿಸ್ತಾ ಇದೆ. ಬಟ್ ಎನಿವೆ, ಇವಾಗ ಡಾನ್ಸ್ ಟೈಮ್. ಸ್ಲೋ ನಂಬರ್ ಇಂದ ಸ್ಟಾರ್ಟ್ ಆಗುತ್ತೆ, ಫುಲ್ ಫಾಸ್ಟ್ ಹೋಗುತ್ತೆ. ಫಸ್ಟ್ ಸಾಂಗ್ ಗೊತ್ತಾಯ್ತಲ್ವಾ ಅಣ್ಣವ್ರದೇ?
ಅಣ್ಣವ್ರ ಬರ್ಡೇ ಸೆಲೆಬ್ರೇಷನ್ ವೀಕ್ ಅನ್ಕೊಂಡು ಜಾಸ್ತಿ ಅಣ್ಣವ್ರ ಸಾಂಗ್ ನುಡಿಸ್ತಾ ಇದ್ವಿ. ಬಟ್ ಬೇರೆಯವ್ರನ್ನ ಮಿಸ್ ಮಾಡಂಗಿಲ್ಲ. ಅಣ್ಣವ್ರ ಆದ ತಕ್ಷಣ ದಿ ಬಿಗ್ಗೆಸ್ಟ್ ಸ್ಟಾರ್ ನಮ್ಮ ಕನ್ನಡದಲ್ಲಿ ಯಾರು? ನಮ್ಮ ವಿಷ್ಣುವರ್ಧನ್. ಅವ್ರನ್ನ ಬಿಡಕ್ಕಾಗತ್ತಾ? ಸೊ ಹೀ ಈಸ್ ಕಲರ್ಫುಲ್. ಥ್ಯಾಂಕ್ ಯು. ವಿಷ್ಣುವರ್ಧನ್ ಆದ್ಮೇಲೆ ಎವರ್ ಹ್ಯಾಂಡ್ಸಮ್ ಯಾರು? ನಮ್ಮ ಅನಂತ್ನಾಗ್. ಯಾವ ಹಾಡು ಹೇಳಿ ಅವ್ರದ್ದು? ಡ್ಯಾನ್ಸ್ ಮಾಡಬೇಕು, ಸುಮ್ಮನೆ ಕೂರಂಗಿಲ್ಲ. ಡ್ಯಾನ್ಸ್ ಡ್ಯಾನ್ಸ್. ತುಂಬಾ ಜನ ಕೂತಿದ್ರ, ಸರಿ ಇಲ್ಲ. ಡ್ಯಾನ್ಸ್ ಮಾಡ್ಬೇಕು, ಇಲ್ಲ ನಾನು ಆಫ್ ಮಾಡ್ಬಿಡ್ತೀನಿ ಈಗಲೇ. ಡ್ಯಾನ್ಸ್. ಅಣ್ಣ ಸಾಂಗ್ ನುಡ್ಸಿದ್ವಿ. ಅವ್ರ ತಮ್ಮನ ಹೆಂಗ್ ಮರೆಯಕ್ಕಾಗತ್ತೆ? ಅವರು ಹೇಳೋದೇನು ಗೊತ್ತಾ? ಒಂದೇ ಒಂದು ಆಸೆ ಅಂತಾರೆ, ಅದು ನಾನು ಹೇಳ್ತೀನಿ. ರವಿಚಂದ್ರನ್ ಡ್ಯಾನ್ಸ್ ಸಾಂಗ್. An evening with SJKS. An evening with SJKS. ಹೇಳ್ಬೇಕಲ್ಲರು.
SJKS. An evening with SJKS. Thank you so much. ಇನ್ನ ಇದೆ ಆಕ್ಚುಲಿ ನುಡಿಸ್ಬೇಕಾಗಿ ಸಾಂಗ್ ನುಡಿಸಿಲ್ಲ, ಬೇರೆ ಎಲ್ಲಿ ಹೊಟ್ಟೋಗ್ಬಿಟ್ಟೆ, ಖುಷಿ ಆಯ್ತು ಅಂತ. ಇದಿದೆ ಇಂಪಾರ್ಟೆಂಟ್. ಧನ್ಯವಾದಗಳು SJKS, ಈ ಆಪರ್ಚುನಿಟಿಗೆ, ಈ ಚಿಕ್ಕ ಸಮಯದಲ್ಲಿ ನಿಮ್ಗೆ ಎಂಟರ್ಟೈನ್ ಮಾಡಕ್ಕೆ ಸಿಕ್ಕಿದ್ದು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಅಯ್ಯೋಯ್ಯೋ, ಲಾಸ್ಟ್ ಸಾಂಗ್ ಆ್ಯಂಥಮ್ ಕನ್ನಡದು ಬಿಡಂಗಿಲ್ಲ ಸ್ವಾಮಿ, ನುಡಿಸ್ಲೇಬೇಕು. ನನ್ನ 20 ನಿಮಿಷನ ನಿಮಗೆ ಎಂಟರ್ಟೈನ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಸ್ಯಾನ್ ವಾಕ್ವಿನ್ ಸಂಘದ ಎಲ್ಲ ಕನ್ನಡಿಗರಿಗೆ ಹಾಗೂ ಸಮಸ್ತ ಕನ್ನಡಿಗರಿಗೆ ಸಂದೀಪ್ ವಸಿಷ್ಠ ಮಾಡೋ ಯುಗಾದಿ ಶುಭಾಶಯಗಳು. ಇದು ಪ್ರಪಂಚಕ್ಕೆ ಒಂದು ಕಷ್ಟದ ಪರಿಸ್ಥಿತಿ. ಎಲ್ಲರೂ ಸೇಫಾಗಿ ಮನೇಲಿರ್ರಿ, ಫ್ಯಾಮಿಲಿ ಜೊತೆ ಇರ್ರಿ, ಎಲ್ಲರೂ ನೋಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಎಂಜಾಯ್. ಮ್ಯೂಸಿಕ್ ಇರೋದ್ರಿಂದನೇ ನಮ್ಗೆ ಆ್ಯಕ್ಚುಲಿ ಏನೋ ಮೋಸ್ಟ್ ಆಫ್ ದ ರಿಲೀಫ್ ಸಿಗ್ತಾ ಇರೋದು. ನಾವು ಕೂಡ 1 ತಿಂಗಳಿಂದ ಮನೇಲಿ ಇದ್ದೀವಿ. ಇಟ್ ಈಸ್ ಬೀನ್ ಸೋ ಫ್ರಸ್ಟ್ರೇಟಿಂಗ್ ಫಾರ್ ಅಸ್. ಈ ಥರ ನಾವು ಯಾವತ್ತೂ ಲೈಫಲ್ಲೇ ಇರಲಿಲ್ಲ. ಬಟ್ ಸ್ಟಿಲ್ ಮ್ಯೂಸಿಕ್ ಈಸ್ ಓನ್ಲಿ ಥಿಂಗ್ ವಿಚ್ ಈಸ್ ಡ್ರೈವಿಂಗ್ ಅಸ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್, ನಮ್ಮ ಜೀವನದಲ್ಲಿ ಸಂಗೀತ ಕೊಟ್ಟಿರೋದಕ್ಕೆ. ಸೊ ಎನಿವೆ, ನೆಕ್ಸ್ಟ್ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ ಸಂಘದ ವಿನಾಯಕ್ ಅವರಿಂದ. I would like to thank Vinayak, Giri, Rajesh and so many other people ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಆದರೆ ಎಲ್ಲ ಸರಿ ಹೋದರೆ ನಿಮ್ಮ ಊರಿಗೆ ಬಂದು ಪರ್ಫಾರ್ಮ್ ಮಾಡ್ತೀವಿ ವಿತ್ ಫುಲ್ ಎನರ್ಜಿ ಆ್ಯಂಡ್ ಫುಲ್ ಬ್ಯಾಂಡ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾವು ಅಂದ್ಕೊಳ್ತೀವಿ. ಮೊಟ್ಟ ಮೊದಲಿಗೆ ಇದಕ್ಕೆ ಕಾಲಾವಕಾಶ ಮಾಡಿಕೊಂಡು ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ಹಾಗೆಯೇ ಈ ಸಂಗೀತ ಸಮಯದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ 3 ಪ್ರತಿಭಾನ್ವಿತ ಕಲಾವಿದರಾದಂಥ ಬದ್ರಿ ಪ್ರಸಾದ್, ಡಾಕ್ಟರ್ ಅನೀಶ್ ವಿದ್ಯಾಶಂಕರ್ ಹಾಗೂ ಸಂದೀಪ್ ವಸಿಷ್ಠ ಅವರಿಗೆ ಸ್ಯಾನ್ ವಾಕಿನ್ ಕನ್ನಡ ಸಂಘದ ವತಿಯಿಂದ ಅನಂತಾನಂತ ಧನ್ಯವಾದಗಳು. ಸಂಗೀತ ಸುಧೆಯಿಂದ ನಾಳೆಗಳು ನಮದು ಅನ್ನೋ ಒಂದು ಛೇದನವನ್ನ ಮತ್ತೆ ಅವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಎಂದಿಗೂ ಅವರಿಗೆ ಚಿರಋಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಡಾಕ್ಟರ್ ಅನಿಲ್ ಹಾಲಪ್ಪ ಹಾಗೂ ಗಿರೀಶ್ ಬ್ಯಾಂಗ್ಳೂರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಹಾಗೆಯೇ ನಮ್ಮ ಸ್ಯಾನೋಕಿನ್ ಕನ್ನಡ ಸಂಘದ ಎಲ್ಲ ಸದಸ್ಯರುಗಳು ವಿನಾಯಕ್ ಅವರಿಂದ ಒಳಗೂಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಪ್ರಕಟಣೆ, ಸ್ಯಾನೋಕಿನ್ ಕನ್ನಡ ಸಂಘದ ವತಿಯಿಂದ ಸದ್ಯದಲ್ಲೇ ನಾವು ಒಂದು ಫುಡ್ ಡ್ರೈವ್ ಮಾಡ್ತಾ ಇದ್ದೀವಿ. ಯಾರಿಗೆ ಆಹಾರದ ಅಗತ್ಯ ಇದೆಯೋ ಅವರಿಗೆ ನೆರವಿನ ಹಸ್ತವನ್ನು ಚಾಚುವುದು ಇದರ ಉದ್ದೇಶ. ಇದರ ವಿವರಗಳನ್ನ ಸದ್ಯದಲ್ಲೇ ನಾವು ಫೇಸ್ಬುಕ್ ಪುಟದಲ್ಲಿ ಹಾಗೂ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಹಾಕ್ತೀವಿ. ಖಂಡಿತ ಅದನ್ನು ನೋಡಿ ಭಾಗವಹಿಸಿ ನಿಮ್ಮ ನೆರವಿನ ಹಸ್ತವನ್ನು ಕೂಡ ನೀಡಿ ಈ ಸಮಯದಲ್ಲಿ ನಾವು ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ನೆರವಿನ ಹಸ್ತವನ್ನ ಚಾಚೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸ್ನೇಹಿತರೆ, ಇದು ಬಹಳ ಕಷ್ಟದ ಸಮಯ ಎಲ್ಲರಿಗೂ ಕೂಡ. ಈ ഇരുಳು ಕಳೆದು ಬೆಳಕು ಖಂಡಿತ ಬರುತ್ತೆ. ಈ ಶಾರ್ವರಿ ಸಂವತ್ಸರ ಕಹಿ ಬೇವಿನಿಂದ ಶುರುವಾದರೂ ಕೂಡ ಉಳಿದ ವರ್ಷದಲ್ಲಿ ಬೆಲ್ಲದ ಸಿಹಿಯನ್ನು ನಾವೆಲ್ಲರೂ ಕಾಣೋಣ ಅಂತ ಹೇಳ್ತಾ, ಮನೆಯಲ್ಲಿರಿ, ಸುರಕ್ಷಿತವಾಗಿರಿ, ನಗುತ್ತಾ ಇರಿ. ನಮಸ್ಕಾರ.